ಈ ಸರ್ತಿ ಬಂದಾಗಲೂ ಅಷ್ಟೇ ನಾನು ರಾಘವೇಂದ್ರ ಸ್ವಾಮಿ ಒಂದು 5 ನಿಮಿಷ ಸಂಪೂರ್ಣವಾಗಿ ನೋಡಿಕೊಂಡೆ ನಾನು ಹೋಗೋದು. ಕೆಲವೊಂದೊಂದು ಪರ್ಚೇಸ್ ಮಾಡಿದ್ವಿ. ನಮ್ಮ ಮನೆಯವ್ರ ಗಾಜಿನ ಲೋಟ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ತುಂಬಾ ಇಷ್ಟಪಡ್ತಾಂಡ್ವಿ. ಅವ್ರು ಹಿಡ್ಕೊಂಡು ಫೋಟೋಗೆ ಪೋಸ್ ಕೊಡೋದು ನೋಡಿ ನಗಾಡಿ ಸಾಕಾಗೋಗಿದ್ವಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಅದು ಇದು ಕೆಲಸ ಇದ್ದಿದ್ದರಿಂದ ವೀಡಿಯೋಸ್ ಎಲ್ಲ ಹಾಕೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿಬಿಟ್ಟು ಇವಾಗ ವೀಡಿಯೋ ಹಾಕ್ತಾಯಿದ್ದೀನಿ. ನಾನು ಈ ಲಾಗ್ ಸ್ಟಾರ್ಟ್ ಮಾಡಿದ್ದು ಗುರುವಾರ ಆಗಿರುತ್ತೆ. ನಾವು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿಬಿಟ್ಟು ರೆಡಿ ಆಗಿಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅದಕ್ಕಿಂತ ಮುಂಚೆ ನನ್ನ ತಮ್ಮನ ಬೈಕ್ ತೊಗೊಬಂದಿದ್ದೆ. ನಾವು ಸಿಟಿಗೆ ಸ್ವಲ್ಪ ಕೆಲಸ ಇತ್ತು ಅಂತ. ಹಾಗಾಗಿಬಿಟ್ಟು ಒಂದು ನಿಲ್ಸೋಕ್ಕಿಲ್ಲಿ ಜಾಗ ಆಗಿರಲಿಲ್ಲ ಅಂತ ಊರಿಗೆ ಕೊಟ್ಬಿಟ್ಟು ನಾವು ಇವಾಗ ಹೋಗ್ತಾಯಿದ್ವಿ. ನೋಡಿ ಇಲ್ಲೇ ಇದೆ ನಮ್ಮ ಅಂಗಡಿ ಮತ್ತು ಮನೆ ನಮ್ಮದು ಮೇಲಿದೆ ಪೂರ್ತಿ ಟಾಪಲ್ಲಿ. ನಂತರ ಹಾಗೇ ಚಿಕ್ಕದಾಗೊಂದು ಕ್ಲಿಪ್ಪಿಂಗ್ ತೆಕ್ಕೊಂಡು ನಾವಲ್ಲಿ ಬಂತು ಅಂದ ತಕ್ಷಣ ನಮಗೆ ಮನೆ ಕಾಣಿಸುತ್ತಲ್ವ, ಅಂಗಡಿ ಮಾತ್ರ ನೆನಪಾಗ್ಬಿಡುತ್ತೆ. ನಂತರ ಸಿಟಿಲೂ ಅಷ್ಟೇ ಹಬ್ಬ ಇನ್ನೇನು ಹತ್ರ ಇರೋದ್ರಿಂದ, ಶನಿವಾರ ಹಬ್ಬ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ಓಡಾಡ್ತಿತ್ತು. ಅಲ್ಲಿ ಹೋಗೋಕ್ಕಾಗ್ದಲ್ಲೇ ನಾವೇನು ಮಾಡಿದ್ವಿ, 2 ರೋಡಲ್ಲಿ ಹೋಗ್ಬೋದು. ಅಲ್ಲಿ ಫುಡ್ ಕೋರ್ಟ್ ಹತ್ರನೂ ಹೋಗ್ಬೋದು, ಸ್ಟ್ರೈಟು ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರನೂ ಹೋಗ್ಬೋದು. ಅಲ್ಲಿ ಟ್ರಾಫಿಕ್ ಜಾಮ್ ನೋಡಿಬಿಟ್ಟೆ ನಾವು ಈ ಕಡೆ ಹೋಗ್ತಾಯಿದ್ವಿ. ತುಂಬಾ ವೆಹಿಕಲ್ಸ್ ಇತ್ತು. ಎಷ್ಟು ಅಂದರೆ ನಾವು ಹೋಗೋಷ್ಟರಲ್ಲೇ ನಮ್ಗೆ ಹರಸಾಹಸ ಆಗೋಗ್ಬಿಟ್ಟಿದೆ. ಅಷ್ಟು ವೆಹಿಕಲ್ಸು ಓಡಾಡ್ತಿದ್ದೆ. ಜಾಸ್ತಿ ಕಾರಿಂದನೇ ಜಾಸ್ತಿ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಸ್ವಲ್ಪ ಹಿಂಸೆ ಅನ್ನಿಸ್ತಿತ್ತು. ಹಂಗೆ ಹಿಂಗೆ ಮಾಡಿಬಿಟ್ಟು ಫೈನಲಿ ಹೋಗ್ತಾಯಿದ್ದು. ನಮ್ಮ ಮನೆಯವ್ರಿಗೆ ಈ ರೋಡಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಆ ರೋಡು ಇಲ್ಲಿ ಕ್ರಾಸ್ ಆಗೋದು ಅಲ್ಲಿ ಕ್ರಾಸ್ ಆಗೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರೆ. ಆಮೇಲೆ ನನಗೆ ಇದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ, ಮಿಕ್ಕಿದ್ದು ರೋಡು ಅಷ್ಟು ಗೊತ್ತಾಗಲ್ಲ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ರೋಡಂತೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಯಾಕಂದರೆ ರೆಗ್ಯುಲರಾಗಿ ಹೋಗೋದ್ರಿಂದ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರೆ. ನನ್ನ ಮಗಳು ನೋಡಿ ಬೈಕ್ ಮೇಲೆ ನಿದ್ದೆ ಮಾಡ್ತಿದ್ಲು. ಆಲ್ರೆಡಿ ಟೈಮ್ ಆಗಿತ್ತು, ಅವಳು ಅರ್ಧ ಬೇಕು ಅಂತ ಡೌ ಮಾಡ್ಕೊಂಡೇ ನಿದ್ದೆ ಮಾಡ್ತಾಯಿದ್ಲು. ನಂತರ ದೇವಸ್ಥಾನದಲ್ಲೂ ಅಷ್ಟೇ ತುಂಬಾ ಜನ ಇದ್ದರು. ಭಜನೆಯೂ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ದೇವ್ರ ಹತ್ರ ಇನ್ನೇನು ಡೈರೆಕ್ಟ್ ಕ್ಯೂ ಇರುತ್ತೆ, ಕ್ಯೂ ಅಲ್ಲಿ ದರ್ಶನ ಮಾಡಿಬಿಟ್ಟು ಹೋಗ್ಬಿಡ್ಬೋದು. ಲೇಟಾಗಿ ಬಂದರೆ ನಾವು ಪೂರ್ತಿ ದೇವಸ್ಥಾನದ ಕೊನೆಯವರೆಗೂ ಇರ್ಬೋದು. ಬೇಗ ಬಂದಿದ್ದರಿಂದ ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಆಗ್ತಿರ್ಲಿಲ್ಲ, ಹೊರಗಡೆ ವೆಯ್ಟ್ ಮಾಡಬೇಕಾಗಿರೋದು ಅಂತ ನಾವೇನು ಮಾಡಿದ್ವಿ, ನೀಟಾಗಿ ದೇವ್ರದ್ದು ದರ್ಶನ ಎಲ್ಲ ಮಾಡ್ಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡು ನಮಗೆ ದೇವ್ರು ನೋಡೋದಕ್ಕೇ ತುಂಬಾ ಖುಷಿಯಾಗೋಗುತ್ತೆ. ನಾನು ಪ್ರತಿ ಸರ್ತಿ ಬಂದಾಗಲೂ ಅಷ್ಟೇ ನಾನು ರಾಘವೇಂದ್ರ ಸ್ವಾಮಿ ಒಂದು 5 ನಿಮಿಷ ಸಂಪೂರ್ಣವಾಗಿ ನೋಡಿಕೊಂಡೆ ನಾನು ಹೋಗೋದು. ಅದನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದರೆ ಏನೋ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನೋಡಿ ಎಷ್ಟು ಜನ ಇದ್ದರು ಅಂದರೆ ತುಂಬಾ ಜನ ಇದ್ದರು. ಅಲ್ಲೇ ಪ್ರಸಾದ ಕೊಡ್ತಾರೆ. ನಾನು ಸ್ವಲ್ಪ ಪ್ರಸಾದ ಬಾಯಿಗೆ ಹಾಕ್ಕೊಂಡು, ನನ್ನ ಮಗಳಿಗೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಪ್ರಸಾದ ಅಂದರೆ ತುಂಬಾ ಇಷ್ಟ. ಹಾಗಾಗಿಬಿಟ್ಟು ನಾನು ಸ್ವಲ್ಪ ಮುಂಚೆನೇ ತಿಂದಿದ್ದೆ. ನಂತರ ಅವಳೊಂದು ಸ್ವಲ್ಪ ಇಸ್ಕೊಂಡು, ಅವಳಿಗೆ ಎಷ್ಟು ಇಷ್ಟ ಅಂದರೆ ಕಲ್ಸಕ್ಕರೆ ಮಾತ್ರ ತಿಂತಾಳೆ. ಮಂತ್ರಾಕ್ಷತೆ ಸ್ವಲ್ಪ ತಲೆ ಮೇಲೆ ಹಾಕ್ಬಿಟ್ಟು 1-2 ಕಾಳು ಬಾಯಿಗೆ ಹಾಕೋತೀವಿ ಎಲ್ಲರೂ ಅಷ್ಟೇ. ನಂತರ ಅವಳು ನೋಡಿ ಕಲ್ಸಕ್ಕರೆ ಎಲ್ಲನೂ ಅಷ್ಟೇ ರೋಡುದ್ದಕ್ಕೂ ತಿನ್ಕೊಬರ್ತಾಳೆ ಅವಳು. ಇವಾಗ ಅಂತಲ್ಲ, ನಾನು ಯಾವಾಗಲೇ ಕರ್ಕೊಂಡೋದ್ರೂ ಅಷ್ಟೇ ರೋಡ್ ಎಷ್ಟಿದೆ ಅಲ್ಲಿವರೆಗೂ ಅವಳು ತಿನ್ಕೊಂಡು ಬರ್ತಾನೇ ಇರ್ತಾಳೆ. ಅವಳಿಗೆ ಅಷ್ಟು ಇಷ್ಟ ಕಲ್ಸಕ್ಕರೆ ಅಂದರೆ. ಅದನ್ನೇ ತೋರಿಸ್ತಾ ಇದ್ದಾಳೆ, ನಾನು ಕಲ್ಸಕ್ಕರೆ ತಿಂತಾಯಿದ್ದೀನಿ ಅಂತ. ನಾನು ಹೇಳ್ತಾಯಿದ್ದೀನಿ ಅವಳಿಗೆ, ಕ್ಯಾಮ್ರಾ ನೋಡು ಮಗಳೇ, ಫೋಟೋ ನೋಡಿಬಿಡ ಅಂತ. ಅವಳು ಆ್ಯಕ್ಚುಲಿ ಫೋಟೋ ನೋಡ್ಕೊಂಡು ಇದು ಮಾಡ್ತಿರೋದ್ರಿಂದ ಅವಳು ಎಲ್ಲೆಲ್ಲೋ ನೋಡ್ತಾ ಇದ್ದಾಳೆ ಅಂತ ಅನ್ನಿಸ್ತು. ನನಗೆ ಎಷ್ಟು ನಗು ಬರ್ತಿತ್ತು ಅಂದರೆ ನನ್ನ ಮಗಳು ಆ ಥರ ತೋರಿಸ್ಕೊಂಡು ತಿಂತಾ ಇದ್ದಿದ್ದಕ್ಕೆ. ಆಮೇಲೆ ಏನು ಮಾಡ್ತಾಳೆ ಅಂದರೆ ನಾನು ಇಮಿಟೇಟ್ ಮಾಡ್ತಾಳೆ. ನಾನೀಗ ಹಾಯ್ ಫ್ರೆಂಡ್ಸ್ ಅಂತ ಎಲ್ಲ ಹೇಳ್ತೀನಲ್ಲ, ಅದೇ ಥರ ಅವಳು ಏನು ಮಾಡ್ತಾಳೆ, ನನ್ನ ಆಡ್ಕೊಳ್ಳೋದು ಜಾಸ್ತಿ. ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅದನ್ನೇ ಕಾಮಿಡಿಯಾಗೆಲ್ಲ ಆಡ್ಕೋತಾ ಇರ್ತಾಳೆ. ಅದು ನಗು ಬರ್ತಾಯಿತ್ತು. ನಾನು ನಮ್ಮ ಮನೆಯವರು ಅದನ್ನೇ ನಗಾಡ್ತಿದ್ವಿ. ನಂತರ ವಿಶಾಲ್ ಮಾರ್ಟ್ ಬಂತು, ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ವಿಶಾಲ್ ಮಾರ್ಟ್ಗೆ ಹೋಗ್ತಾಯಿದ್ವಿ. ಎಷ್ಟು ವೆಹಿಕಲ್ಸ್ ಅಂದರೆ ನಮಗೆ ಗಾಡಿ ಪಾರ್ಕಿಂಗಿಗೆ ನಮಗೆ ಜಾಗನೇ ಇಲ್ಲ, ಅಷ್ಟು ವೆಹಿಕಲ್ಸ್ ಇತ್ತು. ಯಪ್ಪ ಇಷ್ಟೊಂದು ಜನ ಇದ್ದಾರೆ, ನಾನು ಬರಲ್ಲ, ನೀವು ತೊಗೊಂಡು ಬರೋಗಿ ನಾನು ಬಿಲ್ ಕೌಂಟ್ರ್ ಹತ್ರ ನಿಂತ್ಕೋತೀನಿ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು. ಅದ್ರೊಳಗಡೆ ಹೋಗಿಬಿಟ್ರೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅನ್ನೋದೇ ಗೊತ್ತಾಗಲ್ಲ. ಸುಮ್ಮನೆ ಅದು ಇದು ಪರ್ಚೇಸ್ ಮಾಡಬೇಕನ್ಸುತ್ತೆ. ಅದಕ್ಕೆ ನೀವು ಬಂದುಬಿಡಿ ಅಂತ ಹೇಳ್ಬಿಟ್ಟು ಅವರೂ ಕರ್ಕೊಂಡು ಬಟ್ಟೆ ಸೆಕ್ಷನ್ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಏನೇನಿದೆ ಅಂತ ಹೋಗ್ತಾಯಿದ್ದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ ನಮಗೆ ತುಂಬಾ ಆಫರ್ ಇತ್ತು, 50% ಆಫ್ ಅಂತ ಇತ್ತು. ಈ ಟೈಮೆಲ್ಲ ಅಷ್ಟೇನು ಆಫರ್ ಇರಲಿಲ್ಲ. ಬಟ್ ಜನ ಎಷ್ಟು ಅಂದರೆ ತುಂಬ ಜನ ಇದ್ದರು. ಹಬ್ಬ ಬೇರೆ ಇತ್ತಲ್ಲ, ಹಾಗಾಗಿಬಿಟ್ಟು ಮಕ್ಕಳು ಎಲ್ಲರೂ ಅಷ್ಟೇ ಶಾಪಿಂಗಿಗೆ ಬಂದಿದ್ದರು.
ನಾನು ಫಸ್ಟ್ ಹೋಗಿದ್ದು ನಾನು ಮನೇಲೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಫಸ್ಟು ನನಗೆ ಬೇಕಾಗಿದ್ದು ಅಂದರೆ ಮ್ಯಾಟ್ಗಳು, ಮನೆಗೆ ಮ್ಯಾಟ್ಗಳು ತುಂಬ ಹಳೇದಾಗಿದೆ. ಫಂಕ್ಷನ್ ಟೈಮಲ್ಲಿ ಹಬ್ಬ ಎಲ್ಲ ಬಂದಾಗ ಹಾಕೋಣ, ಒಂದು ಸಪ್ರೇಟ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಅದಕ್ಕೆ ಸರಿ ಆಯಿತು ತಗೋ, ಯಾವ್ದ್ಯಾವ್ದು ಬೇಕು ಅಂತ ಹೇಳಿದ್ರು ಸೆಲೆಕ್ಟ್ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನಂತರ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಇದು ಪಾತ್ರೆ ಸೆಕ್ಷನ್ ಇರುತ್ತಲ್ಲ, ಅದು ಎಷ್ಟು ಇಷ್ಟ ಅಂದರೆ ನಾನು ಪ್ರತಿ ಸರ್ತಿನೂ ಅಷ್ಟೇ, ನಾನು ಫಸ್ಟು ಬರೋದೇ ನಾನು ಬಟ್ಟೆ ಗಿಟ್ಟೆ ಏನೂ ನೋಡೋಲ್ಲ, ಪಾತ್ರೆ ಸೆಕ್ಷನ್ಗೆ ಬರೋದು. ನಾನು ಜಾಸ್ತಿ ಪಾತ್ರೆ ಎಲ್ಲ ಶಾಪಿಂಗ್ ಮಾಡ್ತಿರ್ಲಿಲ್ಲ, ಬಟ್ ವಿಶಾಲ್ ಮಾರ್ಟಿಗೆ ಬಂದಾಗಿಂದ ತುಂಬ ಅಂದರೆ ತುಂಬಾ ಇಷ್ಟ. ನಾನು ಆ್ಯಕ್ಚುಲಿ ನಾನ್ ಸ್ಟಿಕ್ ಪಾತ್ರೆ ತೊಗೋಬೇಕು ಅಂತ ತುಂಬ ಅಂದರೆ ತುಂಬಾ ಆಸೆ ಇದೆ. ನಮ್ಮ ಮನೇಲಿ ನಾನ್ ಸ್ಟಿಕ್ ಎಲ್ಲ ಜಾಸ್ತಿ ಪಾತ್ರೆ ಯೂಸ್ ಮಾಡದೇ ಇರೋ ಕಾರಣ ತೊಗೋಬೇಕು ನನಗೆ ಅನ್ನೋದೊಂದು ತುಂಬ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಮನೆಯವರು ತೊಗೋ ಅಂತ ಹೇಳ್ತಾಯಿದ್ರು. ಇವಾಗ ಬೇಡ, ಸ್ವಲ್ಪ ನೆಕ್ಸ್ಟ್ ತೊಗೊಳ್ಳೋಣ, ನಂದು ಆಲ್ರೆಡಿ ಮ್ಯಾಟ್ ಅವು ಇವು ಅಂತ ತೊಗೋಬೇಕು ಅಂತಲೇ ಬಂದಿದ್ನಲ್ಲ, ಮನೇಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಏನೇನು ತೊಗೋಬೇಕು ಅಂತ. ನಂತರ ಅಲ್ಲೇ ಏನು ಮಾಡ್ತೀವಿ, ನಿಂಬೆಹಣ್ಣು ಹಿಂಡೋದೊಂದು ಚೆನ್ನಾಗಿದೆ ತೊಗೋ, ಯಾವಾಗಲೂ ಕೈಯಲ್ಲಿ ಹಿಂಡೋದ್ಕಿಂತ ಅದು ಚೆನ್ನಾಗಿರುತ್ತೆ ಅಂತ ಹೇಳಿದರು ಅಂತ ಅದೊಂದು ತೊಗೊಂಡ್ವಿ. ನಂತರ ಇಲ್ಲೇನಾದರೂ ಬೇಕಾ ಅಂತ ನೋಡ್ತಾ ಇದ್ವಿ. ಕೆಲವೊಂದೊಂದು ಪರ್ಚೇಸ್ ಮಾಡಿದ್ವಿ. ನಮ್ಮ ಮನೆಯವ್ರ ಗಾಜಿನ ಲೋಟ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ತುಂಬಾ ಇಷ್ಟಪಡ್ತಾಂಡ್ವಿ. ಅವ್ರು ಹಿಡ್ಕೊಂಡು ಫೋಟೋಗೆ ಪೋಸ್ ಕೊಡೋದು ನೋಡಿ ನಗಾಡಿ ಸಾಕಾಗೋಗಿದ್ದೀವಿ ಲಿಫ್ಟಲ್ಲಿ. ನಾವು ಅಷ್ಟು ಡಿಫ್ರೆಂಟಾಗಿ ಪೋಸ್ ಕೊಡ್ತಾಯಿದ್ರು ಅವರು. ಎಷ್ಟು ನಗಾಡಿದ್ದೀವಿ ಅಂದರೆ ನಂತರ ಅವರು ನೋಡ್ಕೊಂಡು ಅವ್ರು ಆಡೋದು ನೋಡ್ಕೊಂಡು ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕಾಗಿದ್ದವರು 3rd ಫ್ಲೋರಲ್ಲೇ ಸ್ಟಾಪ್ ಆಗಿದ್ವಿ. ನಂತರ ಅಲ್ಲೇ ಪಿಲ್ಲೋಸ್ ಎಲ್ಲ ತೊಗೋಬೇಕಲ್ಲ ಅಂತ ಅಲ್ಲೇ ನೋಡ್ತಾಯಿದ್ರು ನಮ್ಮ ಮನೆಯವರು. ಪಿಲ್ಲೋಸು ಆ್ಯಕ್ಚುಲಿ ನಮ್ಮವೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿಬಿಟ್ಟು ತೊಗೊಳ್ಳೋಣ, ಚೆನ್ನಾಗಿರುತ್ತೆ, ನಮಗೆ ತುಂಬ ಸಾಫ್ಟಾಗಿರಬೇಕು ಪಿಲ್ಲೋಸ್, ತುಂಬ ದಪ್ಪ ಇರಬಾರ್ದು. ಅದು ಸಾಫ್ಟಾಗಿರೋ ತೊಗೊಂಡ ತಕ್ಷಣ ಒಂದು ವರ್ಷ 2 ವರ್ಷ ಅದು ಮತ್ತೆ ವೇಸ್ಟ್ ಅನ್ನೋ ರೀತಿಗೆ ಆಗೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಿದ್ವಿ, ಪಿಲ್ಲೋಸ್ ಎಲ್ಲ ಇದು ಮಾಡಿ ಬಿಲ್ ಕೌಂಟ್ರಲ್ಲಿ ಬಿಲ್ ಮಾಡಿಸ್ಕೊಂಡು ಅವೆಲ್ಲ ಇಟ್ಕೊಂಡು ನಾವು ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಕೆಲವೊಂದು ಮಾತ್ರ ನಾವು ಬ್ಯಾಗೆಲ್ಲ ಇಟ್ಕೊಂಡಿದ್ವಿ, ಬೈಕಲ್ಲಿ ಸೈಡ್ ಬ್ಯಾಗ್ ಬರುತ್ತಲ್ಲ ಅದರಲ್ಲಿ. ಇನ್ನು ಪಿಲ್ಲೋಸ್ ಮಾತ್ರ ಇಡೋಕ್ಕಾಗಲ್ವಲ್ಲ. ನನಗೆ, ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ 3 ಜನಕ್ಕೂ ಒಂದೊಂದು ಹೊಸ ಪಿಲ್ಲೋನೇ ಇರಲಿ, ಹಬ್ಬಕ್ಕೆ ಹೊಸದು ಚೆನ್ನಾಗಿರುತ್ತೆ ಅಂತ ತೊಗೊಂಡು ಫೈನಲಿ ಕೈಯಲ್ಲಿ ಇಟ್ಕೊಂಡು ಹೋಗಿದ್ವಿ. ನಂತರ ಅಲ್ಲೇ ಏನಾದರೂ ಸ್ವಲ್ಪ ತೊಗೊಳ್ಳೋಣ, ಅಡುಗೆ ಆಲ್ರೆಡಿ ಮನೇಲಿ ಮಾಡಿದ ಕಾರಣ ಜಾಸ್ತಿ ಏನು ಬೇಡ, ಬಜ್ಜಿ ಪಾರ್ಸಲ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು. ನಂತರ ರೆಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂದರು, ಹಾಗಾಗಿ ಉದ್ದಿನ ವಡೆ ತೊಗೊಂಡು ಅಲ್ಲೇ ತಿನ್ಕೊಂಡು. ನಮ್ಮ ಮನೆಯವರಿಗೆ ಫೇವ್ರೆಟ್ ಪ್ಲೇಸು ಬಜ್ಜಿ ಬೋಂಡ ವಡೆ ತಿನ್ನೋದಕ್ಕೆ ಅಂದರೆ ಇದು ಅಂದರೆ ತುಂಬಾ ಇಷ್ಟ. ಹಾಸನಾಂಬ ದೇವಸ್ಥಾನ ಆಪೋಸಿಟ್ ಇದೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಟೇಸ್ಟ್ ವೈಸು ಕಳೆದೇ ಹೋಗ್ತೀವಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಲ್ಲೇ ಒಂದು ಪ್ಲೇಟು ಉದ್ದಿನ ವಡೆ ತಿನ್ಕೊಂಡು ಬೇರೆ ಏನೂ ಇರಲಿಲ್ವಲ್ಲ. ನಂತರ ಹಾಸನಾಂಬೆ ದೇವಿ ನೋಡ್ಕೊಂಡು ಹೋಗ್ಬೇಕಾದ್ರೆ ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ಹಾಸನಾಂಬ ದೇವಸ್ಥಾನ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ನಂತರ ನೋಡಿ ಆಲ್ರೆಡಿ ನಾನು ಪಿಲ್ಲೋ ಎಲ್ಲ ಇಟ್ಕೊಂಡು ಅಲ್ಲೇ ನಮ್ಮ ದೇವಸ್ಥಾನಕ್ಕೊಂದು ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಇದಾಗಿತ್ತು ಇವತ್ತಿನ ಲಾಗ್. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡಿ. ಆಲ್ರೆಡಿ ನಂಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ನಿಮ್ಮಿಂದ. ಇನ್ನೂ ಹೆಚ್ಚಿಗೆ ಸಪೋರ್ಟ್ ಸಿಗಬೇಕು ಅಂತ ಕೇಳ್ಕೊತಾ ಈ ವಿಡಿಯೋನ ಫುಲ್ ಲೆಂತಿವರೆಗೂ ನೋಡಿ ಅಂತಲೂ ಕೇಳ್ಕೊತೀನಿ. ಥ್ಯಾಂಕ್ ಯು.